ಆರತಿ ದೀಪಕ್ಕೆ ಸಿಗರೆಟ್ಟು ಹಚ್ಚಿ ಭಕ್ತಿ ಭಂಗ ಮಾಡಿದ ಬೌದ್ಧರ ನಾನಾಗಿರುವಾಗ ನಿನಗೆ ಭೂಮಾತೆ ನಿಲ್ಲುತ್ತಾಳ ಇಲ್ಲ ಜಗದ ಮಾತೆ ಬರುತ್ತಾಳ? ಬರುವುದಿಲ್ಲ ಜೋಕೆ. ಏ ಗೌಡ, ಪ್ರಜ್ವಲಿಸೋ ದೀಪವನ್ನು ಭಂಗ ಮಾಡಿರೋ ಬಂಡ ನೀನು. ಉರಿಯುತ್ತಿರೋ ಆ ದ್ವೇಷದ ಬೆಂಕಿಯಲ್ಲಿ ಕೊನೆಗೆ ಒಂದು ದಿನ ಸತ್ತು ಸ್ಮಶಾನ ಸೇರುವುದು ಖಂಡಿತ. ಕಾಂಚನ, ಬೆಂಕಿ ಬಿರುಗಾಳಿ ಬೆಟ್ಟದ ಭಯಪಡದ ಈ ಬಂಡನಿಗೆ ಭವಿಷ್ಯತ್ತಿನಲ್ಲಿ ಭಯ ಮೂಡಿಸಲು ಹೊಂಚು ಹಾಕುತ್ತೀವ ಬಹಳಷ್ಟು ಹೆಣ್ಣೆ. ಏ ಗೌಡ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಬಾಲ ಬಿಚ್ಚಿದೆ, ಆದ್ರೆ ಬಿಚ್ಚಿದ ಬಾಲವನ್ನು ಕತ್ತರಿಸಿ ಹಾಕಬೇಕಾದಿತ್ತು. ಎಚ್ಚರ ಎಚ್ಚರ. ನಿಮ್ಮಂತ ಮದವೇರಿದ ಮದನಾರಿಯ ಮದ ಇಳಿಸಲು ಬಂದ ಮದಗಜ ನಾನಾಗಿರುವಾಗ ನನಗೆ ಎಚ್ಚರ ಸಂದೇಶ ರವಾನಿಸ್ತ್ಯಾ ನೀಚ ಹೆಣ್ಣೆ? ಏನೋ ಗೌಡ, ಅಹಂಕಾರವನ್ನು ಮೈ ತುಂಬ ಅರಗಿಸಿಕೊಂಡು ಅಟ್ಟ ಹಾಸದಿಂದ ಮೆರೆಯೋ ನಿನಗೇನೋ ಗೊತ್ತು ಈ ಹೆಣ್ಣಿನ ಸತ್ತು. ಗೊತ್ತು. ನಿಮ್ಮಂತ ಬಡಪಾಪಿಗಳ ಬಾಳಿಗೆ ಸ್ವತ್ತು ಎಂಬುದು ಯಾವತ್ತೂ ಸತ್ತು ಹೋಯಿತು ಈ ಕಲಿಯುಗದಲ್ಲಿ. ನಿಮ್ಮಂತ ಹೆಣ್ಣುಗಳು ಸ್ವತ್ತು ಸ್ವೀಕರಿಸಬೇಕಂದ್ರೆ ನಮ್ಮಂತ ಶ್ರೀಮಂತರು ಮಂಚಕ್ಕೆ ಶರಣಾಗಲೇಬೇಕು. ಗೌಡ, ಈ ನಿನ್ನ ಸಿರಿ ಸಂಪತ್ತಿನ ಆಸೆಗಾಗಿ ನಿನ್ನ ಬೆಳದಿಂಗಳ ಮಂಚಕ್ಕೆ ಆಸೆ ಪಟ್ಟು ನಿನ್ನ ಬೆಳದಿಂಗಳ ಬಾಲಿ ಆಗುವುದನ್ನು ಆ ಧರ್ಮ ದೇವತೆ ನನ್ನ ಹಣೆಯಲ್ಲಿ ಬರೆದಿಲ್ವೋ? ಸುಮ್ಮನೆ ನೀನು ಕನಸು ಕಾಣಬೇಡ. ಕನಸು? ಮುರುಕು ಸಲೆ ಶಾಲೆಯಲ್ಲಿ ತಿರುಕೊಂಡಿರುವ ಕನಸು ಕಂಡಂತೆ ಕೈ ನಿಲ್ಕೊಂಡು ಕನಸು ಕಾಣುವ ಖಳನಾಯಕ ನಾನಲ್ಲ ಕಾಂಚನ. ನಿನ್ನಂತ ಬಣ್ಣದ